ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪಹಲ್ಗಾಮ್ ದಾಳಿ ಖಂಡಿಸಿ ಕರವೇ ಸ್ವಾಭಿಮಾನಿ ಬಣ ವತಿಯಿಂದ ಅರೆಬೆತ್ತಲೆ ಸ್ಪಂಜಿನ ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ಇಂದಿನ ದಿವಸ ಪಹಲ್ಗಾಮ್ ಪ್ರವಾಸಕ್ಕೆ ಹೋದವನ್ನ ಉಗ್ರಗಾಮಿಗಳು 26 ಜನ ಭಾರತೀಯರನ್ನ ಹತ್ಯೆಗೈದಿರುವನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅರೆಬೆತ್ತಲೆ ಸ್ಪಂಜಿನ ಮೆರವಣಿಗೆ ಮುಖಾಂತರ ಮಾನ್ಯ ಶಿಗ್ಗಾವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಈ ಒಂದು ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಆದ ಯಲ್ಲಪ್ಪ ಮರಾಠಿ ಮಾತನಾಡಿ, ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾದ ಕುಟುಂಬದವರಿಗೆ ಕೇಂದ್ರ ಸರ್ಕಾರ ಕೂಡಲೇ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಕೇಂದ್ರ ಸರ್ಕಾರದ ನೌಕರನಾಗಿ ಘೋಷಣೆ ಮಾಡಬೇಕು. ಆಯಾ ರಾಜ್ಯದಿಂದ ಪ್ರವಾಸಕ್ಕೆ ಹೋಗಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾದ ಕುಟುಂಬದವರಿಗೆ ಆಯಾ ರಾಜ್ಯದ ರಾಜ್ಯ ಸರ್ಕಾರವು ತಲಾ ಒಂದೊಂದು ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಉಗ್ರಗಾಮಿಗಳನ್ನ ಹುಟ್ಟು ಹಾಕುತ್ತಿರುವ ಪಾಕಿಸ್ತಾನವನ್ನ ಭೂಪಟದಿಂದ ನಿರ್ನಾಮ ಮಾಡಬೇಕು. ಕೂಡಲೇ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿ ಸಲ್ಲಿಸುತ್ತಿದ್ದೀವಿ ಎಂದಿದ್ದಾರೆ. ಹುತಾತ್ಮರಾಗಿದ್ದಾರೆ. ಆ ಹುತಾತ್ಮರಿಗೆ ತಕ್ಷಣ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು. ನಿಜವಾಗ ನಮ್ಮ ಹುತಾತ್ಮರಿಗೆ ಒಂದು ಗೌರವವನ್ನು ಒದಗಿಸಿಕೊಡಬೇಕಂತ ಹೇಳಿ ಇವತ್ತು ಇಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ತದನಂತರ ಈ ಒಂದು ಪಹಲ್ಗಾಮ್ ದಾಳಿಗೆ ಕಾರಣಕರ್ತರಾದ ಏನದು ಪಾಪಿ ಪಾಕಿಸ್ತಾನ ಇದೆ, ಆ ಪಾಪಿ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಅದಕ್ಕೆ ಜಗತ್ತಿನ ಭೂಪಟದಿಂದ ಅಳಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ. ಈ ಒಂದು ನಿರ್ಣಯದಲ್ಲಿ ಇಡೀ ದೇಶದ 125 ಕೋಟಿ ಜನ ನಮ್ಮ ಪ್ರಧಾನಮಂತ್ರಿ ಬೆನ್ನಿಗೆ ನಾವು ನಿಂತ್ಕೊಂತ ಇದ್ದೀವಿ. ಕೇಂದ್ರ ಸರ್ಕಾರ ಈ ತಕ್ಷಣ ಯುದ್ಧ ಘೋಷಣೆ ಮಾಡಿ ಏನು ಅಲ್ಲಿ ಅಡಗಿರುವ ಉಗ್ರಗಾಮಿಗಳನ್ನು ಅಟ್ಟಾಡಿಸಿ ಅವರನ್ನು ಕೊಲ್ಲಬೇಕಂತೇಳಿ ನಾವು ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಹಾಗೂ ರಾಜ್ಯ ಸರ್ಕಾರ ತತ್ಕ್ಷಣ ಏನು ನಮ್ಮ ಕನ್ನಡಿಗರು 3 ಮಂದಿ ಹುತಾತ್ಮರಾಗಿದ್ದಾರೆ, ಆ 3 ಮಂದಿಯನ್ನು 50 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು. ಹಾಗೂ ಪ್ರತಿಯೊಂದು ಏನು 26 ಮಂದಿ ಹುತಾತ್ಮರಾಗಿದ್ದಾರೆ, ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ಹುತಾತ್ಮರ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೂ ಸಹಿತ ಆಗ್ರಹಪಡಿಸ್ತಾ ಇದ್ದೇವೆ. ಮಾನ್ಯರೇ, ನಾವು ಇಂದಿನ ದಿವಸ ಪಂಜಿನ ಮೆರವಣಿಗೆ ಮಾಡಿ ಸರ್ಕಾರದ ಗಮನ ಸೆಳೆಯೋದು ಉದ್ದೇಶ ಇಷ್ಟೇ. ಏನು ನಮ್ಮ ಹುತಾತ್ಮರಾಗಿದ್ದಾರೆ, ಅದು ನಿಜವಾದ ನಮ್ಮ ಹುತಾತ್ಮರಿಗೆ ನಾವು ಒಂದು ಏನು ನ್ಯಾಯವನ್ನು ಒದಗಿಸಬೇಕು, ನಮ್ಮ ಕೈಯಿಂದ ಆದಷ್ಟು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಾವು ಇದು ಒಂದು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಏನೊಂದು ಕೂಗಿದೆ, ನಮ್ದೇನು ಮನವಿ ಇದೆ, ಆ ಮನವಿ ತತ್ಕ್ಷಣ ನೀವು ಕಳಿಸ್ಕೊಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ವತಿಯಿಂದ ನಾವು ಇಂದಿನ ದಿವಸ ಹಾವೇರಿ ಜಿಲ್ಲಾ ಘಟಕ ಹಾಗೂ ಶಿಗ್ಗಾವಿ ತಾಲೂಕು ಘಟಕ ಹಾಗೂ ಆಯಾ ತಾಲೂಕು ಅಧ್ಯಕ್ಷರ ಮುಖಾಂತರ ನಿಮ್ಮನ್ನು ಮನವಿ ಕೊಡ್ತಾ ಇದ್ದೇವೆ. ಪ್ರಭಾಕರ್ ಇ ಬೆಟುದೂರ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.